ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖಂಡರೇ, ಮಹಿಳೆಯರೇ, ಸಿಬ್ಬಂದಿ ವರ್ಗದವರೇ ಎಲ್ಲರಿಗೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ, ಅರಣ್ಯ ಇಲಾಖೆ ಮೈಸೂರು ಪ್ರಾದೇಶಿಕ ವಿಭಾಗ, ಆರ್ ಸಂಸ್ಥೆ ಮೈಸೂರು, ಎಚ್.ಡಿ. ಕೋಟೆ ಉಪವಿಭಾಗ, ಎಚ್.ಡಿ. ಕೋಟೆ ವಲಯ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಈ ದಿನ ಉಚಿತ ಜಾನುವಾರುಗಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದರು. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಆರೋಗ್ಯ ಶಿಬಿರ ಜೊತೆಗೆ ಜಾನುವಾರುಗಳ ಶಿಬಿರವನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಂಡಾಗ ನಮ್ಮ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಎಚ್.ಡಿ. ಕೋಟೆ ಉಪವಿಭಾಗ ಶ್ರೀಮತಿ ಸುಮಿತ್ರಾ ಮೇಡಮ್ ಅವರು ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ಪರವಾಗಿ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೌಂಡೇಶನ್ನ ಮೈಸೂರು ವಿಭಾಗದ ಶ್ರೀ ರಾಜ್ಕುಮಾರ್ ದೇವರಾಜ ಅರಸರವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಎಚ್.ಡಿ. ಕೋಟೆ ಮತ್ತು ಸರಗೂರು ತಾಲೂಕಿನ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಸರ್ ಅವರು ಆಗಮಿಸಿದರೆ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಹನ್ನೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಯುತ ಸಂತೋಷ್ ನಾಗ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಎಚ್.ಡಿ. ಕೋಟೆ ವಿಭಾಗದ ವಲಯ ಅರಣ್ಯಾಧಿಕಾರಿಗಳಾದ ಡಾಕ್ಟರ್ ರವಿ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ಟ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಶಿವಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಾಗಲಿಕ್ಕೆ ಪ್ರಮುಖ ಕಾರಣಕರ್ತರಾದಂಥವರು ಗ್ರಾಮದ ಗುರಿಗೌಡರಾದಂಥ ಶ್ರೀಯುತ ಕುಮಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗ್ರಾಮದ ಗಡ್ಡೆಯಜಮಾನರಾದಂಥ ಶ್ರೀಯುತ ಲೋಕೇಶ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಚಿಕ್ಕಯಜಮಾನರಾದಂಥ ಶ್ರೀಯುತ ಮಹೇಶ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ರೈತ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಗಂಗಾಧರ ಸರ್ ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಬರಬೇಕಿತ್ತು, ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳಾದ ಶ್ರೀಯುತ ವಿವೇಕರವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಗ್ರಾಮದ ಮುಖಂಡರಾದಂತಹ ಹಾಲು ಉತ್ಪಾದಕರ ಸಹಕಾರ ಸಂಘ ಕೊಟ್ಟಿದ್ದಾರೆ. ಅವರಿಗೂ ವೆಂಕಟೇಶ್ ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಗ್ರಾಮದ ಮುಖಂಡರಾದಂತಹ ಶ್ರೀಯುತ ಮಂಜನ್ ಸ್ವಾಮಿ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಲು ಉತ್ಪಾದಕರ ಸಹಕಾರ ಸಂಘ ಮಹಿಳಾ ನಿರ್ದೇಶಕರು ದ್ರಾಕ್ಷಾಣಿ ಅವರು ಅವರಿಗೂ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಹುಶಃ ಈ ದಿನ ಏನು ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋದನ್ನ ನಮ್ಮ ಶಿವಲಿಂಗ ಅವರು ಮಾತನಾಡಿದ್ದಾರೆ. ಮೊದಲಿಗೆ ಮನುಷ್ಯನಿಗೆ ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಅವನ ಆರೋಗ್ಯ ಚೆನ್ನಾಗಿದ್ರೆ ಅವನ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬ ಚೆನ್ನಾಗಿದ್ರೆ ಇಡೀ ಸಮಾಜ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿದ್ರೆ ಇಡೀ ಪ್ರಕೃತಿ ಕೂಡ ಚೆನ್ನಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಜನರ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಅವರ ಒಂದು ತಪಾಸಣೆ ಒಳಪಡಿಸಿ ಅವರಿಗಿರುವಂಥ ತೊಂದರೆಗಳನ್ನು ಗುರುತಿಸಿ
ಅವ್ರಿಗೆ ಬೇಕಾದಂಥ ಚಿಕಿತ್ಸೆಗೆ ಒಳಪಡಿಸುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಗ್ರಾಮೀಣ ಪ್ರದೇಶದ ಜನರಿಗೆ ಜನರ ಆರೋಗ್ಯದ ಜೊತೆ ಜಾನುವಾರುಗಳ ಆರೋಗ್ಯ ಕೂಡ ಬಹಳ ಮುಖ್ಯ. ಹೇಗೆ ತನ್ನ ಆರೋಗ್ಯ ಚೆನ್ನಾಗಿದ್ದರೆ ಇಡೀ ಕುಟುಂಬವನ್ನು ಸಾಕ್ತಾನೋ, ಹಾಗೆ ತನ್ನ ಜಾನುವಾರುಗಳು ಚೆನ್ನಾಗಿದ್ದರೆ ಮಾತ್ರ ಅವನು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಮ್ಮ ರೈತನಿಗೆ ಅಥವಾ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಜನರ ಆರೋಗ್ಯದಷ್ಟೇ ಪ್ರಾಮುಖ್ಯತೆ ಜಾನುವಾರುಗಳ ಆರೋಗ್ಯ ಕೂಡ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ದಿನ ಜನರಿಗೆ ಮತ್ತು ಜಾನುವಾರುಗಳಿಗೆ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ನಮ್ಮ ಅರಣ್ಯ ಇಲಾಖೆ ಆಯೋಜನೆ ಮಾಡಿರೋದು ಬಹಳ ಶ್ಲಾಘನೀಯ. ಸೊ ಹಾಗಾಗಿ ವಿಶೇಷವಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ ರಾತ್ರಿವರೆಗೂ ಸಾಕಷ್ಟು ಬ್ಯುಸಿ ಇರ್ತಾರೆ. ಅವರ ಆರೋಗ್ಯವನ್ನು ನೋಡ್ಕೊಳ್ಳೋಕ್ಕಾಗುವಷ್ಟು ಬ್ಯುಸಿ ಇರ್ತಾರೆ. ಹಾಗಾಗಿ ಅವರು ಪಕ್ಕದ ಆಸ್ಪತ್ರೆಗೆ ಹೋಗಿ ತಾಲೂಕು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳೋಕೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬರ್ತಿರ್ತಾರೆ. ಸಣ್ಣ ಪುಟ್ಟ ತೊಂದರೆಗಳಿದ್ರು ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇರ್ತಾರೆ. ಆದರೆ ಅವರ ಮನೆ ಮುಂದೆ ಅವರ ಮನೆ ಬಾಗಿಲಿಗೆ ಆರೋಗ್ಯ ಕಂಡು ಬಂದರೆ ಬಹುಶಃ ಅವರಿಗೆ ಸಮಯ ಉಳಿಯುತ್ತೆ, ಅನುಕೂಲ ಆಗುತ್ತೆ. ಆವಾಗ ಅವರ ಆರೋಗ್ಯವನ್ನು ಬಿಡು ಮಾಡ್ಕೊಂಡು ತೋರಿಸ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ಒಂದು ಆಲೋಚನೆಯಲ್ಲಿ ನಮ್ಮ ಅರಣ್ಯ ಇಲಾಖೆ ನಮ್ಮ ವಿಶೇಷವಾಗಿ ನಮ್ಮ ಕೆ ಎಡಪರೆ ತಾಲೂಕಿನ ಅದು ಗ್ರಾಮೀಣ ಪ್ರದೇಶದ ಜನರಿಗೆ ಆಯೋಜನೆ ಮಾಡಿರೋದು ಬಹಳ ಸಂತೋಷ ಆಗುತ್ತೆ. ನಾನು ಅವರಿಗೆ ನಮ್ಮ ಎಲ್ಲ ಗ್ರಾಮದ ಜನತೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಏನಿದು ಹೇಗೆ ಜಾನುವಾರು ಬಹಳ ಮುಖ್ಯನೋ ಹಾಗೆಯೇ ಈ ಪ್ರಕೃತಿಯಲ್ಲಿ ಈ ವನ್ಯಜೀವಿಗಳು ನಾವು ಒಟ್ಟಿಗೆ ಬದುಕೋದು ಬಹಳ ಮುಖ್ಯ ಆಗುತ್ತೆ. ಸೊ ವನ್ಯಜೀವಿಗಳಿದ್ರೆ ಅರಣ್ಯ ಸಂರಕ್ಷಣೆ ಆಗುತ್ತೆ, ಅರಣ್ಯ ಇದ್ರೆ ಪರಿಸರ ಸಂರಕ್ಷಣೆ ಆಗುತ್ತೆ, ಪರಿಸರ ಇದ್ರೆ ನಮ್ಮ ಬದುಕು ಚೆನ್ನಾಗಿರುತ್ತೆ, ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರುತ್ತೆ. ಆ ಒಂದು ದೃಷ್ಟಿಯಲ್ಲಿ ಪರಿಸರವನ್ನು ಉಳಿಸುವಲ್ಲಿ, ಅರಣ್ಯವನ್ನು ಸಂರಕ್ಷಣೆ ಮಾಡುವಲ್ಲಿ ನಮ್ಮ ಕಾಡಂಚಿನ ಪ್ರದೇಶದ ಗ್ರಾಮಸ್ಥರ ಪಾತ್ರ ಬಹಳ ಮಹತ್ವದ್ದು. ಬಹುಶಃ ಅವರೇ ಒಂದು ಮೊದಲ ಹಂತದಲ್ಲಿ ನಮ್ಮ ಅರಣ್ಯ ಇಲಾಖೆಯವರು ಅರಣ್ಯ ಸೈನಿಕರು ಅಂತ ಅನ್ಸ್ಕೊಂಡ್ರೆ, ಅವರಿಗೆ ಸಾಥ್ ಕೊಡೋರು ನಮ್ಮ ಅರಣ್ಯ ಅಂಚಿನಲ್ಲಿರುವಂತಹ ಇವರು ಅರಣ್ಯ ಇನ್ನೊಂದು ತಂಡದ ಅರಣ್ಯ ಸೈನಿಕರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಅಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಕಷ್ಟು ಸವಾಲುಗಳು ಕೂಡ ಇವೆ. ವಿಶೇಷವಾಗಿ ಕಾಡಂಚಿನಲ್ಲಿರುವಂತಹವರಿಗೆ ನಮಗೆ ವನ್ಯಜೀವಿಗಳ ಹಾವಳಿಗಳು ಹೆಚ್ಚಾಗಬಹುದು. ಆದರೆ ಒಂದು ಕಡೆ ನಾವು ಆಲೋಚನೆ ಮಾಡಿದಾಗ ಸೊ ಅವೆಲ್ಲವೂ ಹೊರತುಪಡಿಸಿ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಜೊತೆಯಲ್ಲಿ ನಾವು ಬದುಕಲೇಬೇಕಾಗುತ್ತೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಬಂದಾಗ ಸಾಕಷ್ಟು ಸವಾಲುಗಳು ನಮ್ಮ ಮುಂದೆ ಬರ್ತವೆ. ಸೊ ನಾವು ಸಾಮಾನ್ಯವಾಗಿ ನೀವು ನೋಡಿದೀವಿ, ಎಷ್ಟೇ ಇಲಾಖೆಗಳಿದ್ರೂ ಕೂಡ, ಈಗ ಆರೋಗ್ಯ ಇಲಾಖೆ, ಅರಣ್ಯ ಇಲಾಖೆ ಅಥವಾ ಶಿಕ್ಷಣ ಇಲಾಖೆ ಎಲ್ಲವೂ ಇದೆ. ಉದಾಹರಣೆ ಶಿಕ್ಷಣ ಇಲಾಖೆಯಲ್ಲಿ ಅಂತ ಅನ್ಕೊಳ್ಳೋಣ, ಅಲ್ಲಿ ನಾವೇ ಫೀಸ್ ಲಕ್ಷಾಂತರ ರೂಪಾಯಿ ಪ್ರೈವೇಟ್ ಸ್ಕೂಲ್ಗೆ ಕಟ್ಟಿದ್ರು ಕೂಡ, ಶಿಕ್ಷಕರು ಓದಿಸ್ಬೇಕು ಅಂತ ಇದ್ರು ಕೂಡ ಕೊನೆಗೆ ಅವ್ರು ನಮ್ಗೆ ಹೇಳ್ತಾರೆ ಹೋಮ್ವರ್ಕ್ ಕೊಟ್ಟು ಮನೆ ಕಳಿಸ್ತಾರೆ, ಇದನ್ನು ಓದಿಸಿ ಅಂತ ಪೇರೆಂಟ್ಸ್ಗೆ. ನಾವು ಅನ್ಕೊಳ್ತೀವಿ ಎಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ನಾವು ಅವ್ರಿಗೆ ಓದಿಸಿ ಅಂತ ಕಳಿಸ್ತಾರೆ, ನಮಗೆ ಮತ್ತೆ ಹೋಮ್ವರ್ಕ್ ಕೊಡ್ತಾರೆ, ನಮ್ಮ ಪೇರೆಂಟ್ಸ್ ಓದಿಸಿ ಅಂತ ಹೇಳ್ತಾರೆ ಅಂತ. ಅದು ಸಹಜವಾಗಿ ನಮ್ಗೆ ನೋಡ್ತಾ ಇದ್ವಿ, ಅದು ಗೌರ್ಮೆಂಟ್ ಆಗಲಿ ಅಥವಾ ಪ್ರೈವೇಟ್ ಆಗಲಿ. ಅಂದ್ರೆ ಅದರ ಅರ್ಥ ಕೇವಲ ಶಿಕ್ಷಕರು, ಶಿಕ್ಷಣ ಸಂಸ್ಥೆ ಅಲ್ಲದೆ ಪೋಷಕರ ಸಹಭಾಗಿತ್ವ ಇದ್ದರೆ ಮಾತ್ರ ಒಂದು ಶಿಕ್ಷಣ ವ್ಯವಸ್ಥೆ ಅಥವಾ ಒಂದು ವಿದ್ಯಾಭ್ಯಾಸ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಅದೇ ರೀತಿ ಎಲ್ಲ ಇಲಾಖೆಗೂ ಅನ್ವಯ ಆಗುತ್ತೆ. ಈಗ ನಮ್ಮ ಅರಣ್ಯ ಇಲಾಖೆಗೆ ಬಂದರೂ ಕೂಡ ಈಗ ನಾವೇನು ಎಲ್ಲ ಸಾರ್ವಜನಿಕರು ನೋಡ್ಕೊಳಕ್ಕಾಗದಿರೋ ಕೆಲಸವನ್ನ ಒಂದಷ್ಟು ಜನರಿಗೆ ಒಂದಷ್ಟು ತಂಡಕ್ಕೆ ನೇಮಿಸುತ್ತೀವಿ, ಒಂದೊಂದು ಇಲಾಖೆ ಮಾಡ್ಕೊಂಡಿದ್ದೀವಿ. ಈಗ ಅರಣ್ಯ ಇಲಾಖೆ ಅಂದಾಗ ಅರಣ್ಯ ಇಲಾಖೆಯನ್ನು ಅರಣ್ಯ ಸಂರಕ್ಷಣೆಗೆ ನಾವೇ ನೇಮಿಸುವಂತ ಒಂದಷ್ಟು ಅಧಿಕಾರಿ ವರ್ಗ ಇರುತ್ತೆ, ಅವ್ರು ನೋಡ್ಕೊಳ್ತಾರೆ, ಅವ್ರ ಜವಾಬ್ದಾರಿ ಕೂಡ. ಆದ್ರೆ ಅದಷ್ಟೇ ಸಾಕಾಗತ್ತಾ? ಅವ್ರ ಜೊತೆ ನಮ್ಮ ಸಹಭಾಗಿತ್ವ ಬಹಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಏನೆಲ್ಲ ನಮ್ಮ ಸಹಕಾರ ಬೇಕಾಗುತ್ತೆ, ಸಹಭಾಗಿತ್ವ ಬೇಕಾಗುತ್ತೆ. ನಮ್ಮಲ್ಲಿರುವಂತಹ ಸವಾಲುಗಳನ್ನ, ಏನೇನು ಸಮಸ್ಯೆಗಳನ್ನ ನಾವು ಸುತ್ತಮುತ್ತ ನೋಡಿದ್ದೀವಿ ಈಗ, ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವು ಮತ್ತೆ ಇಲಾಖೆ ಒಟ್ಟಿಗೆ ಸೇರಿ ಏನ್ ಪರಿಹಾರವನ್ನು ಹುಡುಕಬಹುದು ಅನ್ನೋ ನಿಟ್ಟಿನಲ್ಲಿ ಬಹುಶಃ ಇಂಥ ಕಾರ್ಯಕ್ರಮಗಳು ಬಹಳ ಉಪಯುಕ್ತ ಆಗುತ್ತೆ. ಒಂದು ಸಮಸ್ಯೆಗಳನ್ನು ಹಂಚಿಕೊಂಡು ಅದನ್ನ ಪರಿಹಾರವನ್ನ ಹುಡುಕುವಂತ ಒಂದು ಪ್ರಯತ್ನದಲ್ಲಿ ಇಂತಹ ಕಾರ್ಯಕ್ರಮಗಳು ಬಹಳ ಮುಖ್ಯ ಆಗುತ್ತೆ. ಅದರ ಒಂದು ಭಾಗವಾಗಿ, ಅದರ ಒಂದು ಹಂತವಾಗಿ ಬಹುಶಃ ಈ ದಿನ ಜಾನುವಾರುಗಳ ಒಂದು ಶಿಬಿರದಲ್ಲಿ
ನಾವೆಲ್ಲರೂ ಕೂಡ ಜಾಗೃತರಾಗಿ, ಯಾಕಂದ್ರೆ ಕಾಲೇಜಿನಲ್ಲಿ ನಾವು ಕೆಲಸ ಮಾಡುವಾಗ ಹೇಳ್ತಾರೆ, ನಮ್ಮ ಬಹಳ ತಜ್ಞರಿದ್ದಾರೆ, KCF ಅವರು ಮಾತನಾಡ್ತಾರೆ. ಸೊ ನಾವು ಕಾಲೇಜಿನಲ್ಲಿರುವಾಗ ನಾವೆಲ್ಲ ಏನೆಲ್ಲ ಜಾಗೃತರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ನಮ್ಮ ರಸ್ತೆಯಲ್ಲಿ ನಾವು ವೆಹಿಕಲ್ ಓಡಿಸ್ಬೇಕಾದ್ರೂ ಕೂಡ ಜಾಗೃತರಾಗೇ ವೆಹಿಕಲ್ಸ್ ಓಡಿಸ್ಬೇಕು, ಇಲ್ಲಾಂದ್ರೆ ಅವಘಡಗಳಾಗ್ತದೆ. ಅದೇ ರೀತಿ ಕಾಲೇಜಿನಲ್ಲಿ ನಾವು ಬದುಕಬೇಕಾದ್ರೆ ನಾವು ನಮ್ಮ ಸೇಫ್ಟಿ ನಮ್ಮ ಹತ್ರ ಇರಲೇಬೇಕು, ಇಲ್ಲಾಂದ್ರೆ ತೊಂದರೆಗಳಾಗ್ತದೆ. ಸೊ ಆ ನಿಟ್ಟಿನಲ್ಲಿ ನಾವು ಏನ್ ಮಾಡಬೇಕು, ಇಲಾಖೆ ಏನ್ ಮಾಡಬೇಕು, ಸೊ ಎಲ್ಲರ ಸಹಭಾಗಿತ್ವದಲ್ಲಿ ಒಂದು ಈ ಅರಣ್ಯ ಸಂರಕ್ಷಣೆ ಇರ್ಬೋದು, ವನ್ಯಜೀವಿ ಮತ್ತು ಮಾನವನ ಸಂಘರ್ಷವನ್ನ ನಿರ್ವಹಣೆ ಮಾಡುತ್ತಿರ್ಬೋದು. ಸೊ ಇದನ್ನೆಲ್ಲವನ್ನ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಪರಿಹಾರ ಹುಡುಕುವಂತ ಒಂದು ಪ್ರಯತ್ನ ಇದು ಒಂದು ಕಾರ್ಯಕ್ರಮ ಆಗುತ್ತೆ. ಆ ನಿಟ್ಟಿನಲ್ಲಿ ಮೊದಲ ಹಂತದಲ್ಲಿ ನಮ್ಮ ಅರಣ್ಯ ಇಲಾಖೆ, ವಿಶೇಷವಾಗಿ ಹುಚ್ಚರಿಕೋಟೆ ಉಪವಿಭಾಗದ ನಮ್ಮ ACF ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜನರ ಆರೋಗ್ಯವನ್ನು ಫಸ್ಟ್ ನೋಡೋಣ, ಮತ್ತೆ ಜಾನುವಾರುಗಳ ಆರೋಗ್ಯವನ್ನು ನೋಡೋಣ. ಜೊತೆಗೆ ಅವರ ಜೊತೆ ನಾವು ಅವರ ಆರೋಗ್ಯ ಚೆನ್ನಾಗಿದ್ರೆ ಅವ್ರ ಬದುಕು ಕಟ್ಟಿಕೊಳ್ಳಲಿಕ್ಕೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಮಗೆ ಒಂದು ಸಣ್ಣ ಒಂದು ಪ್ರಯತ್ನ ಮಾಡೋಣ ಅಂತ ಮೇಡಮ್ ಅವರು ಇದನ್ನು ಆಯೋಜನೆ ಮಾಡಿದ್ರು. ಹಾಗಾಗಿ ನಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅರಣ್ಯ ಇಲಾಖೆಗೆ ಕೃತಜ್ಞತೆಯನ್ನು ಹೇಳ್ತೀನಿ, ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಆರ್ಟ್ ಫೌಂಡೇಶನ್ ಸುಮಾರು 10-11 ಶಿಬಿರಗಳನ್ನು ನಮ್ಮ ತಾಲೂಕಿನಲ್ಲಿ, ಸರಗೂರು ಮತ್ತು ಚಿತ್ರಕೋಟೆ ತಾಲೂಕಿನಲ್ಲಿ ಮಾಡ್ತಾ ಬಂದಿದ್ದಾರೆ. ಆದರೆ ಇದು ಒಂದು ವಿಶೇಷ ಕೇಳ್ತಿರೋದು, ಒಂದು ವಿಶೇಷ ಅಂದರೆ ಇದು ಜನ ಮತ್ತು ಜಾನುವಾರು ಎರಡನ್ನೂ ಸಹ ಇವತ್ತು ಅರಣ್ಯ ಇಲಾಖೆ ಮತ್ತು ಪಶುಸಂಗೋಪನಾ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಎಲ್ಲ ಸಹಾಯದೊಂದಿಗೆ ಇವತ್ತು ಆಯೋಜನೆ ಮಾಡಿದೆ. ಇದು ತುಂಬ ಉಪಯುಕ್ತ ಆದಂಥ, ಜನಗಳಿಗೆ ಅವಶ್ಯಕತೆ ಇರೋಂಥ, ಎರಡೂ ಸಹ ಅವಶ್ಯಕತೆ ಇರೋಂಥ ಒಂದು ಕಾರ್ಯಕ್ರಮ ಮಾಡೋದು ತಪ್ಪಾಗಲಾರದು. ಸೊ KR ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯದ ಬಗ್ಗೆ ಅತಿಯಾದ ಕಾಳಜಿ ಮತ್ತು ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಯಾಕಂದರೆ ಇವತ್ತು ದಿನಗಳಲ್ಲಿ ನಾವು ಏನು ಬೇಕಾದರೂ ಸಂಪಾದನೆಯನ್ನು ಮಾಡಬಹುದು, ಆರೋಗ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಪ್ರತಿನಿತ್ಯ ಒಳ್ಳೆಯ ವಾತಾವರಣ, ಒಳ್ಳೆಯ ಪರಿಸರ, ಒಳ್ಳೆಯ ವಿದ್ಯಾಬುದ್ಧಿ ಇರ್ಬೋದು, ಮತ್ತು ಕೆಲಸಗಳಿರ್ಬೋದು, ಮತ್ತು ವ್ಯಾಯಾಮ, ಮಿತವಾದಂಥ ಆಹಾರ, ಈ ರೀತಿ ಒಂದು ಅಭ್ಯಾಸವನ್ನು ನಾವು ಬಳಸ್ಕೊಂಡ್ರೆ ನಾವು ಆರೋಗ್ಯನೂ ಕಾಪಾಡ್ಕೋಬೋದು. ಇವತ್ತು ನೀವು ನೋಡ್ತಾ ಇದ್ರಿ, ಎಲ್ಲ ತುಂಬ 20-25 ವರ್ಷಗಳಿಗೆ ತುಂಬ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಹಾರ್ಟ್ ಆಗುವಂಥದ್ದು ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಸೊ ಇದಕ್ಕೆಲ್ಲ ಕಾರಣಗಳಂದ್ರೆ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ನೇ ಕಾರಣ. ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದರೆ ಇದು ನೆವರ್ ಎಂಡಿಂಗ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಎಲ್ಲರೂ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸಬೇಕಾಗ್ತದೆ, ಜಾಗೃತಿಯನ್ನು ಮೂಡಿಸಬೇಕಾಗ್ತದೆ. ನೀವು, ನಿಮ್ಮ ಸಮಾಜ ಮತ್ತು ಗ್ರಾಮ, ತಾಲೂಕು, ಹೀಗೆ ಎಲ್ಲ ಹಂತದಲ್ಲೂ ಒಂದು ಆರೋಗ್ಯಕರವಾದಂತಹ ಸಮಾಜ ಆಗಬೇಕು ಅಂದರೆ ಎಲ್ಲರ ಸಹಕಾರವೂ ಅತ್ಯಗತ್ಯವಾಗುತ್ತದೆ. ಹಾಗಾಗಿ ಇವತ್ತು ಇದೊಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಇದು ಆಯೋಜನೆ ಮಾಡಿದ್ದಾರೆ. ಇವರಿಗೆ ನಾನು ಸುಲಭವಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ. ಮೊದಲನೇದಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ, ಗ್ರಾಮದ ಎಲ್ಲ ಯಜಮಾನರೇ, ಹಾಗೂ ಮುಖ್ಯವಾಗಿ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರೇ ಮತ್ತು ನಮ್ಮ ಆರ್ಟ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ನಾವು ಏನಂತ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯನ ಸಂಪಾದನೆ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. ಆರೋಗ್ಯನ ಸಂಪಾದನೆ ಇಲ್ಲ, ಇರ್ತಕ್ಕಂಥ ಆರೋಗ್ಯನ ನಾವು ಉಳಿಸ್ಕೊಂಡು ಹೋಗ್ಬೇಕಾಗಿದೆ. ಸೊ ಹಾಗಾಗಿ ಆ ಒಂದು ಪ್ರಮುಖ ಉದ್ದೇಶ ಇಟ್ಕೊಂಡು ನಮ್ಮ ಗ್ರಾಮದಲ್ಲಿ ಜನ ಮತ್ತು ಜಾನುವಾರುಗಳು ಎರಡೂ ಆರೋಗ್ಯ ತಪಾಸಣೆಯನ್ನು ಮಾಡಲಿಕ್ಕೆ ನಮಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಗ್ರಾಮಸ್ಥರ ಪರವಾಗಿ ಹಾಗೂ ಗ್ರಾಮ ಪಂಚಾಯತಿಯ ಪರವಾಗಿ ಈ ಒಂದು ಕಾರ್ಯಕ್ರಮನ ಇಷ್ಟು ಯಶಸ್ವಿಯಾಗಿ ನಡೆಸಿಕೊಳ್ಳಲಿಕ್ಕೆ ಕಾರಣಕರ್ತರಂತ ಎಲ್ಲರಿಗೂ ಕೂಡ ನಾನು ಗ್ರಾಮ ಪಂಚಾಯತಿ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೆ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ನಾನು ಮೊದಲೇ ಹೇಳಿದಾಗೆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಬಹಳ ಇಂಪಾರ್ಟೆಂಟ್. ಆರೋಗ್ಯವೇ ಭಾಗ್ಯ ಅಂತ ಕರಿತೀವಿ. ಸೊ ಹಾಗಾಗಿ ನಮ್ಮ ಕೈಲಿರ್ತಕ್ಕಂಥ ಆರೋಗ್ಯನ ನಾವೇ ರಕ್ಷಣೆ ಮಾಡ್ಕೋಬೇಕು. ಯಾರು ಕೂಡ ಬಂದಿರೋ ನಮಗೆ ಕೊಡೋದಾಗ್ಲಿ ಮಾಡಲ್ಲ. ನಾವು ಪ್ರತಿದಿನ ಒಳ್ಳೆಯ ಅಭ್ಯಾಸಗಳನ್ನ ಇಟ್ಕೊಂತು ಅಂತಂದ್ರೆ ಆರೋಗ್ಯ ನಮಗೆ ಉತ್ತಮವಾಗಿರ್ತದೆ ಅಂತ ಹೇಳ್ತಾ, ಸೊ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ಬೆಳಗ್ಗೆ ಒಂದು ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಜೈ ಹಿಂದ್. ಇವತ್ತು ಇಲ್ಲಿ ಒಂದು TOTR ಯೋಜನೆಯಡಿ ಉಚಿತ ಜಾನುವಾರುಗಳ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಯಾಕೆ ಈ ಊರಲ್ಲಿ ನಾವು ಯಾಕೆ ಮಾಡೋದು ಅನ್ನೋದು ನೀವೆಲ್ಲ ಈ ಗ್ರಾಮದಲ್ಲೆಲ್ಲರೂ ಅರ್ಥ ಮಾಡ್ಕೋಬೇಕು.
ಮತ್ತು ಇಲ್ಲಿರುವಂಥ ಮುಖಂಡರುಗಳನ್ನ ಯಾಕೆ ಇಲ್ಲಿ ಮಾಡಿ ಕರೆದಿದ್ವಿ, ಯಾಕೆ ಎಚ್ ಡಿ ಕೋಟೆ ತಾಲೂಕಿನ ನನ್ನ ವ್ಯಾಪ್ತಿಯಲ್ಲಿ 179 ಹಳ್ಳಿಗಳು ಬರುತ್ತೆ. 179 ಹಳ್ಳಿ ಬಿಟ್ಬಿಟ್ಟು ಕೆ ಎಡುತರೆ ಗ್ರಾಮದಲ್ಲಿ ಯಾಕೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅನ್ನೋದು ಭಾಳ ಇಂಪಾರ್ಟೆಂಟು. ಮತ್ತು ಅದನ್ನು ತಿಳಿಸ್ತೀವಿ. ಯಾಕೆಂದರೆ ನಾವು ಅರಣ್ಯ ಇಲಾಖೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ಎಲ್ಲರಿಗೂ ಗೊತ್ತು. ಆದರೆ ಹುಲಿ ಬಂದಾಗ ಆ ಇಲಾಖೆ ಮಹತ್ವ ಅನ್ನೋದೇ ಕಳ್ಕೊಳ್ಳುತ್ತೆ. ಆ ಇಲಾಖೆ ಮಹತ್ವದ ಜೊತೆಗೆ ಆ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಆ ಸಿಬ್ಬಂದಿಗಳ ಮಹತ್ವವಾಗಿ ಲಾಸ್ಟಿಗೆ ಅವ್ರ ಕೆಲಸನೇ ಬಿಡಬೇಕು ಆ ಮಟ್ಟಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವೆಲ್ಲ ಬೆಳೆಯುತ್ತೆ. ಆದರೆ ಅದೆಲ್ಲ ಹೋಗ್ಬೇಕು ಅಂದರೆ ಮುಖ್ಯವಾಗಿ ಜನರ ಸಹಕಾರ ಅನ್ನೋದು ಇಂಪಾರ್ಟೆಂಟು. ಅದರಲ್ಲೂ ಆ ಸಹಕಾರ ಯಾವಾಗ ಬರುತ್ತೆ ಅಂದರೆ ನಿಮ್ಮಲ್ಲಿರುವಂಥ ಲೀಡರ್ಸ್ರಾಗ್ಬೋದು, ಮುಖಂಡರಿರ್ಬೋದು, ವಿದ್ಯಾವಂತರಿರ್ಬೋದು, ರೈತ ಸಂಘದಲ್ಲಿರೋರು ಇರ್ಬೋದು. ಇಲಾಖೆಯ ಮಹತ್ವನ ಹೊತ್ತು ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಯಾರಿಗಾಗಿ ಕೆಲಸ ಮಾಡ್ತಾರೆ ಅಂತ ನೀವು ಅರ್ಥಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಭಾಳ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಾನು ಬಂದ್ಬಿಟ್ಟು ಬಯಸೀಮೆ, ನಮ್ಮಲ್ಲಿ ಹುಲಿನೂ ಇಲ್ಲ, ಆನೆನೂ ಇಲ್ಲ, ಚಿತ್ತನೂ ಇಲ್ಲ. ನಾನು ಯಾಕೆ ಇಲ್ಲಿ ಬಂದು ಕೆಲಸ ಮಾಡ್ತೀನಿ ಹೇಳಿ? ಅದು ಆ ಕೆಲಸ ಮಾಡ್ತಿರೋದು ಸರ್ಕಾರ ಸಂಬಳ ಕೊಡ್ಬೋದು, ಅದು ಬೇರೆ ವಿಚಾರ. ಆದರೆ ಸರ್ಕಾರದ ಸಂಬಳದ ಜೊತೆಗೆ ನಾನು ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಅರಣ್ಯ ಸೇವೆ ಮಾಡ್ತಾ ಇದ್ದೀನಿ. ನಾನಿವತ್ತು ಒಂದು ಹುಲಿ ಉಳಿಸಿದ್ರೇ ಅದು ಪ್ರಕೃತಿಯಲ್ಲಿ ಸಮತೋಲನವನ್ನು ಕಾಪಾಡುತ್ತೆ. ಅದು ನಮ್ಮ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಬೀಳುತ್ತೆ. ಇಲ್ಲೇ ಹುಟ್ಟಿರುವ ನೀವುಗಳು ನೆಕ್ಸ್ಟ್ ನಿಮ್ಮ ಮಕ್ಕಳು ಅರಣ್ಯ ಇಲಾಖೆಗೆ ಬರಲ್ಲ ಅಂತ ಮುಂದೆ ಪೀಳಿಗೆಯಲ್ಲಿ ನಿಮ್ಮ ಇಲಾಖೆಗೆ ಬರ್ಬೋದು ಅಲ್ವಾ? ಹಂಗಾಗಿ ನೀವು ಪ್ರತಿಯೊಂದು ಹಂತದಲ್ಲೂ ಇಲಾಖೆ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ. ನಾನು ಸ್ಟಾರ್ಟಿಂಗ್ ಚಾರ್ಟ್ ತಂದು ಫಸ್ಟ್ನೇ ದಿನನೇ ನನಗೆ ಇಲ್ಲಿ ಉಸ್ಕೆನಲ್ಲಿ ಎಡದಲ್ಲಿ ಇಲ್ಲಿ ಸ್ಟ್ರೈಕ್ ಮಾಡಿದ್ರಿ. ಆವಾಗ ನಾನು ಸ್ಪಾಟಿಗೆ ಬರ್ತೀನಿ. ಇಮಿಡಿಯೇಟಾಗಿ ನೀವು ಎಲ್ಲರನ್ನೂ ಸುತ್ತಾಕೊಂಡು, ನಿಮ್ಮ ತಪ್ಪು ಅಂತ ಹೇಳಲ್ಲ ನಾನು, ನಮ್ಮ ಸಿಬ್ಬಂದಿಗಳನ್ನೆಲ್ಲ ಕೂಡಾಕೊಂಡು ನೀವು ಹೋಗಲೇಬೇಡಿ, ಮಾಡಬೇಡಿ, ನೀವು ಯಾಕಿದ್ರೆ ಇಲಾಖೆ ನಿಮಗೆ ಸಂಬಳ ಕೊಡೋಲ್ಲ, ನೀವು ಹುಲಿ ಹಿಡ್ಕೊಂಡು ಹೋಗ್ರಿ ಅಂತ ಹೇಳ್ತೀರಾ. ನಿಮ್ಮ ಮನೇಲಿ ಇಲ್ಲಿ ಬಂದ್ರೆ ಮಕ್ಕಳು ಈಚೆಗೆ ಓಡೋವಾಗ ನಾವು 4 ಜನ ಬಂದ್ಬಿಟ್ಟು ಹುಲಿ ಹಿಡೀರಿ ಅಂತ ಹೇಳಿದಾಗ ಅದು ನನಗೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಅದು ಬಟ್ ನಾವು ಆ ಸಮಯದಲ್ಲಿ ನಿಮಗೆಲ್ಲ ಸಿಟ್ಟು ಬಂದಿರುತ್ತೆ, ಕೋಪ ಬರುತ್ತೆ. ಬಂದ್ಬಿಟ್ರಿ ಇವಾಗ ಎಲ್ಲ ಕೂತಿರ್ತಾರೆ. ನಾವು 171 ವಿಲೇಜಲ್ಲಿ ಆಲ್ಮೋಸ್ಟ್ ಬೆಳಗಿಂದ 10-15 ಹಳ್ಳಿಗಳನ್ನ ಸುತ್ತಾಡ್ಕೊಂಡು ಬಂದಿರ್ತೀವಿ. 15ನೇ ಹಳ್ಳಿ ನಿಮ್ದಾಗಿರುತ್ತೆ. ಅವಾಗ ನಾವು ಹೇಳಕ್ಕೆ ಹೋದ್ರೆ ನಿಮಗೆ ಕೇಳೋ ಅಂತ ತಾಳ್ಮೆನೂ ಇರಲ್ಲ. ಅಂಥ ಸಮಯದಲ್ಲೂ ಸಹ ನಾವು ನಿಮ್ಮ ಜೊತೆ ತಾಳ್ಮೆಯಿಂದ ವರ್ತಿಸಿರ್ತೀವಿ. ಹಂಗಾಗಿ ಅಂದರೆ ನಾವು ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ನಮಗೂ ಅಯ್ಯೋ ಅನಿಸುತ್ತೆ. ನಾವು ರೈತರ ಮಕ್ಕಳೇ. ಯಾಕೆಂದರೆ ನೀವು ಒಂದು ಸಾಲ ಸೂಲ ಮಾಡಿ ಒಂದು 60 ರೂಪಾಯಿ ದಸ ತಂದಿರ್ತೀರ. ಇದ್ಕಿದ್ದಂಗೆ ಹುಲಿ ಹಸುನ ಸಾಯಿಸುತ್ತೆ. ಆವಾಗ ನೀವು ನೆಕ್ಸ್ಟ್ ಜೀವನ ಹೆಂಗೆ ಮಾಡಬೇಕು ಅಂತ ಯೋಚನೆ ಮಾಡಿರ್ತೀರ. ಆದರೆ ಅದು ತಡೆಯುವಂಥ ಶಕ್ತಿ ನಮ್ಮ ಕೈಲೂ ಇಲ್ಲ, ಯಾರ ಕೈಲೂ ಇಲ್ಲ, ಯಾವ ಕೈಲೂ ಇಲ್ಲ. ಹಂಗಾಗಿ ಅದಕ್ಕೆ ನಾವೇನು ಮಾಡಬೇಕು? ನೀವು ಒಂದಾಗಬೇಕಾಗ ನೀವು ತಾಳ್ಮೆಗೆ ಇಟ್ಕೋಬಾರ್ದು, ನಾವು ಸಿಟ್ಟಾಗಬಾರ್ದು. ಆಮೇಲೆ ಪಾಪ ರೈತರು ಮುಖಂಡರು ಒಬ್ರು ಚೆನ್ನಾಗಿ ಹೇಳ್ತಾ ಇದ್ರು, ನನಗೆ ತುಂಬ ನೆನಪಿದೆ. ಸರ್, ನಮ್ಮ ರೈತರುಗಳು ವಿದ್ಯಾವಂತರಲ್ಲ ಸರ್, ಬಟ್ ಹೆಂಗೆ ಬೇಕಂಗೆ ಮಾತಾಡ್ತಾರೆ. ಅಂದರೆ ಅವ್ರು ವಿದ್ಯಾವಂತರ ಅಲ್ಲ ಅಂದರೆ ಮಾತಾಡೋ ಪರಿಜ್ಞಾನ ಇರುತ್ತೆ. ಆದರೆ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಆಗಿರ್ತೀರ, ನೀವೇ ಒಂದು BA ಮಾಡಿರ್ತೀರ, B.Ed ಮಾಡಿರ್ತೀರ, B.Sc ಮಾಡಿರ್ತೀರ, ಇಂಜಿನಿಯರಿಂಗ್ ಮಾಡಿರ್ತೀರ. ಆದರೆ ನೀವು ನೀವು ಅಧಿಕಾರಿಗಳು ಏನು ಮಾಡಬೇಕು ಅಂತ ಅಂದರೆ, ಯಾರು ರೈತ ಫೋನ್ ಮಾಡಿದಾಗ ಅವನಿಗೆ ಇಂಥ ಕೋಪದಲ್ಲಿ ಮಾತಾಡಿದ್ರು ತಾಳ್ಮೆಯಿಂದ ವರ್ತಿಸ್ಬೇಕು. ಪ್ರತಿಯೊಬ್ಬ ಅಧಿಕಾರಿಗೆ ಇರಬೇಕಾಗಿದ್ದು ತಾಳ್ಮೆ ಅಂತ ಒಬ್ಬರು ರೈತರು ಲೀಡರ್ಸ್ ಹೇಳಿದ್ರು. ಅದು ನಿಜ. ಅದೇ ರೀತಿ ನಾವೆಲ್ಲ ಅಧಿಕಾರಿಗಳಿದ್ದೀವಿ. ಹಂಗಾಗಿ ನಾವು ಸ್ಪಂದಿಸ್ತಾ ಇದ್ದೀವಿ. ಹಂಗಾಗಿ ಈ ಕೆ.ಎಡುತರೆ ಗ್ರಾಮದಲ್ಲಿರುವಂಥ ಎಲ್ಲ ಪ್ರತಿಯೊಬ್ಬರು ಜನರು ತುಂಬ ಒಳ್ಳೆಯದಿದ್ದೀರಾ. ನಾನು ಚಾಟ್ ಕಟ್ಟಿಂದಲೂ 4-5 ಸ್ಟ್ರೈಕ್ ಆದ್ರೂ ಯಾರ ಮೇಲೆ ಕರೆದು ಊಟ ಹಾಕಿದ್ದೀರಾ, ಸ್ಟ್ರೈಕ್ ಆಗಿರೋ ಟೈಮಲ್ಲಿ ನೀರು ತಂದು ಕೊಟ್ಟಿದ್ದೀರಾ, ಆಮೇಲೆ ಮನೆ ಕರೆದಿದ್ದೀರಾ. ಆಮೇಲೆ ನಾವು ಇಲ್ಲೊಂದು 4 ದಿನ ಆನೆ ಕೂಂಬಿಂಗ್ ಮಾಡಿದ್ವಿ. ಅವಾಗಲೂ ಸಹ ನಮಗೆ ಪ್ರತಿಯೊಂದು ಸಮಯದಲ್ಲೂ ಸ್ಪಂದಿಸಿದ್ರಿ. ಹಂಗಾಗಿ ನಮಗೆ ಅವಾಗ ಖುಷಿ ಆಯಿತು. ನಮಗೆ ನೀವು ಹೆಂಗೆ ಸ್ಪಂದಿಸ್ತೀರಾ, ನಾವು ಹಂಗೆ ಸ್ಪಂದಿಸ್ಬೇಕು, ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ವಿ. ಬಟ್ ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿಗಳು ಕಡಿಮೆ ಸಿಬ್ಬಂದಿಗಳು ಇರೋದ್ರಿಂದ ನಾವು ನಿಮಗೆ ಕಷ್ಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಕೆಲಸ ಮಾಡ್ತೀವಿ ಅಂತ ಒಂದು ಆಶ್ವಾಸನೆ ಕೊಡ್ತಾ, ಮತ್ತು ಎಲ್ಲ ರೈತರು ನನಗೆ ಇನ್ನು ಮುಂದೆ ಇದೇ ಥರ ಸಹಕಾರ ಕೊಡಬೇಕು ಅಂತ ಹೇಳ್ತಾ, ಇದು TOTR ಯೋಜನೆಯನ್ನು ಈ ವರ್ಷದಲ್ಲೇ ಬಂದಿರೋಂಥ ಯೋಜನೆ. ಇಲ್ಲಿ ಕಾಡಂಚಿನ ಗ್ರಾಮಗಳಿಗೆ ಬರುವಂತಹ ಹುಲಿಗಳ ಜೊತೆ ನಾವು ಓಡಿಸೋಕ್ಕಾಗಲ್ಲ. ಬಟ್ ಹುಲಿ ಹೆಂಗೆ ಅದನ್ನು ಹಿಡಿಬೇಕು ಮಾಡಬೇಕು ಅಂತಲೇ ಕೆಲವೊಂದು ಪ್ರೊಸೀಜರ್ ಇದ್ದಾವೆ. ಅವು ಪ್ರೊಸೀಜರ್ನ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಕೆಲವರು ಆಫೀಸಿಗೆ ಬರ್ತಾರಲ್ಲ ಅವ್ರಿಗೆ ಮಾತ್ರ ನಾವು ತಿಳಿಸಿ ಹಿಂಗೆ ಅಂತ ಹೇಳ್ತೀವಿ.
ಇರ್ತೀವಿ. ಹಂಗಾಗಿ ನಾವು ನಮ್ಮ ಸಿಬ್ಬಂದಿಗಳು ಯಾರೇ ನಿಮ್ಮ ಜಾಗಕ್ಕೆ ಬಂದ್ರೂ ಯಾವಾಗಲೂ ಅವರಿಗೆ ಅವರು ಒಂದ್ಸಲ ಅವರು ಕೋಪ ಮಾಡ್ಕೊಂಡ್ರು, ನೀವು ಕೋಪ ಮಾಡ್ಕೊಬೇಡಿ, ನಮ್ಮ ಸಿಬ್ಬಂದಿಗಳು ಆಫೀಸಿಗೆ ಬಂದಾಗ ನಾವು ಅವ್ರಿಗೆ ತಾಳ್ಮೆಯಿಂದಲೇ ವರ್ತಿಸಿ ಅಂತಲೇ ಹೇಳ್ಕೊಟ್ಟೋಗಿರ್ತೀವಿ. ಹಂಗಾಗಿ ನೆಕ್ಸ್ಟ್ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮುಂದಿನ ಜನ್ರೇಷನಲ್ಲಿ ನಿಮ್ಮ ಊರಿನ ಗ್ರಾಮದ ಮಕ್ಕಳಾಗಿ ಇಲಾಖೆಯಲ್ಲಿ ಕೆಲಸ ಮಾಡೋ ಅಂಥ ಅನಿವಾರ್ಯತೆ ಬರ್ಬೋದು. ಹಂಗಾಗಿ ಈ ಬರೋ ಸಿಬ್ಬಂದಿಗಳನ್ನೆಲ್ಲರನ್ನೂ ಸಹ ನಿಮ್ಮ ಮನೆ ಮಗನ ಥರ ನೋಡಿ ಅವರಿಗೆಲ್ಲ ಫುಲ್ ಕೋಆಪ್ರೇಷನ್ ಕೊಡಿ. ನಮ್ಮ ಇಲಾಖೆಯಿಂದ ಏನಾಗಬೇಕು ಅದನ್ನು ನಾವು ಮುಂದೆ ಮೇಲಧಿಕಾರಿಗಳೊಂದಿಗೆ ನಾವು ಮಾತಾಡಿ ನಿಮಗೆ ನಮ್ಮ ಇಲಾಖೆಯಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನ ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾನು ಇಲ್ಲಿ ಇರುವವರೆಗೂ ಮಾಡ್ತೀವಿ. ಅದೇ ಇದಕ್ಕೆ ನಮಗೆ ಸಹಕಾರ ನಮ್ಮ ಮೇಲಧಿಕಾರಿ ಅಂತ KCF ಮೇಡಮ್ ಅವರು ಭಾಳ ಸಹಕಾರ ಕೊಟ್ಟು ಇದು ಮಾಡ್ತಾರೆ, ಅವ್ರಿಗೂ ಸಹ ಧನ್ಯವಾದ ಹೇಳ್ತೀನಿ. ಹಾಗೂ ಈ ಸಂದರ್ಭದಲ್ಲಿ ಈ ಯೋಜನೆಗೆ ಮುಖ್ಯ ಕಾರಣಕರ್ತ ನಮ್ಮ ಮೇಲಧಿಕಾರಿ ಆದಂಥ ಪರಮೇಶ್ವರ ಉಪರಮೇಶ್ವರಾಧಿಕಾರಿಗಳು ಅವರು ಅನಿವಾರ್ಯ ಕಾರಣದಿಂದ ಇವತ್ತು ಬಂದಿಲ್ಲ, ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಒಂದು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.